ಟ್ರೇಡಿಂಗ್ ಅಲ್ಲಿ ಒಂದು ಮಾತಿದೆ, ನೆವರ್ ಪುಟ್ ಆಲ್ ಯುವರ್ ಮನಿ ಆನ್ ಟೇಬಲ್ ಅಂತ ಹೇಳ್ಕೊಂಡು. ಸೊ ಇದರ ಅರ್ಥ ಟೇಬಲ್ ಮೇಲೆ ಸುಮ್ಮನೆ ದುಡ್ಡು ಇಡೋಕೆ ಹೋಗ್ಬೇಡಿ, ಪ್ರೊಟೆಕ್ಷನ್ ಇಟ್ಕೊಳ್ಳಿ ಅದಕ್ಕೆ ಅಂತ ಹೇಳ್ಕೊಂಡು. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪರ್ಪಸ್ ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಟ್ರೇಡಿಂಗ್ ವಿಷಯ ಅಂತ ಬಂದ್ರೆ, ಟ್ರೇಡಿಂಗ್ ಅಲ್ಲಿ ನಮ್ಮ ಪರವಾಗಿ ಮಾರ್ಕೆಟ್ ವರ್ಕ್ ಆದಾಗ ಯಾವ ರೀತಿ ನಮ್ಮ ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಬಹುದು, ಯಾವ್ಯಾವ ರೀತಿ ಇದೆ ಅದಕ್ಕೆ, ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇರತಕ್ಕಂಥದ್ದು. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಹಾಗೆ ಫಿನಾನ್ಸ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ನಿಮಗೆ ಕನ್ನಡದಲ್ಲಿ ಸಿಗಬೇಕು ಅಂತಂದ್ರೆ ಸೊ let's get started. ಫಸ್ಟ್ ಥಿಂಗ್ ಫಸ್ಟ್. ಸೊ ಬೇಸಿಕಲಿ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನಾವು ಒಂದು ಸತಿ ಟ್ರೇಡ್ಗೆ ಎಂಟ್ರಿ ಆದಮೇಲೆ ಅಥವಾ ಟ್ರೇಡ್ ಅನ್ನ ತಗೊಂಡ ಮೇಲೆ ಇದರ ನಮ್ಮ ಪರವಾಗಿ ವರ್ಕ್ ಆಗಬೇಕು ಮಾರ್ಕೆಟ್, ಇಲ್ಲ ನಮ್ಮ ಅಗೇನೆಸ್ಟ್ಗೆ ವರ್ಕ್ ಆಗಬೇಕು, ಅಥವಾ ನಮ್ಮ ಆಪೋಸಿಟ್ ಅಲ್ಲಿ ಮೂವ್ ಆಗಬೇಕು, ನಮ್ಗೆ ಲಾಸ್ ಆಗಕ್ಕೆ ಶುರು ಆಗಬೇಕು. ಸೊ ಲಾಸ್ ಆಗೋದಕ್ಕೆ ಅಂತ ಪ್ರೊಟೆಕ್ಷನ್ಗೆ ಇರ್ತಕ್ಕಂತಹ ಮೆಥಡ್ ಅನ್ನ ನಾವು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಸ್ಟಾಪ್ ಲಾಸ್ ನ ಇಟ್ಕೊಳ್ತೀವಿ. ಸೊ ದಟ್ ನಮ್ಮ ಪ್ರೊಟೆಕ್ಷನ್ ಏನಿದೆಯೋ, ನಮ್ಮ ಅಗೇನೆಸ್ಟ್ಗೆ ಮಾರ್ಕೆಟ್ ಮೂವ್ ಆಯಿತು ಅಂತಂದ್ರೆ ನಾವು ಕಡಿಮೆ ದುಡ್ಡಿನ ಲಾಸ್ ಇಂದ ಹೊರಗಡೆ ಬರೋಕೆ ನಾವು ಪ್ಲಾನ್ ಮಾಡ್ಕೊಂಡೆ ಎಂಟ್ರಿ ಆಗಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂತ ಹೇಳೋದಾದ್ರೆ, ಓವರ್ ಆಲ್ ಈಗ ನಮ್ಮ ಪರವಾಗಿ ಮೂವ್ ಆಗ್ತಾ ಇದೆ ಅಪ್ಪ, ನಾವು ಒಂದು 1000 ರೂಪೀಸ್ ಎಂಟ್ರಿ ಆಗಿದ್ದೀವಿ ಅಂತ ಅನ್ಕೊಳ್ಳೋಣ, ನಮ್ಮ ಪರವಾಗಿ ಮಾರ್ಕೆಟ್ ಮೇಲೆ ಮೂವ್ ಆಗಿದೆ. ನಾವು ಆ ರೀತಿಯಂತ ಸಂದರ್ಭದಲ್ಲೂ ನಮ್ಮ ಪ್ರಾಫಿಟ್ ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳಿಲ್ಲ ಅಥವಾ ಬಂದಿರತಕ್ಕಂಥ ಲಾಭವನ್ನ ಸೆಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ನಮಗೆ ಲಾಸ್. ಇನ್ ಕೇಸ್ ಮಾರ್ಕೆಟ್ ಮತ್ತೆ ಅಗೇನೆಸ್ಟ್ ಆಗಿ ಅಥವಾ ಏನಾದ್ರು ಹೆಚ್ಚು ಕಡಿಮೆ ಆಗಿ ರಿವರ್ಸ್ ಆಯ್ತು ಅಂತಂದ್ರೆ ಮಾರ್ಕೆಟ್, ಆವಾಗ ಇರ್ತಕ್ಕಂಥ ಅಂದ್ರೆ ಬೇಸಿಕಲಿ ನಮ್ಗೆ ಏನ್ ಕಾಣ್ತಾ ಇರುತ್ತೋ ಪ್ರಾಫಿಟ್ ಅಂಡ್ ಲಾಸ್, ಅದು ಮತ್ತೆ ವಾಪಸ್ ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇ ಎಕ್ಸಾಕ್ಟ್ ಮೀನಿಂಗ್ ಆಗಿತ್ತು ನಾನು ಇನಿಷಿಯಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ನೆವರ್ ಪುಟ್ ಆಲ್ ಯುವರ್ ಮನಿ ಆನ್ ದ ಟೇಬಲ್. ಸೊ ಬ್ಲಾಂಕ್ ಟೇಬಲ್ ಮೇಲೆ ನಾವು ದುಡ್ಡಿಟ್ರೆ ಆಬ್ವಿಯಸ್ಲಿ ಯಾರಾದ್ರೂ ಬಂದು ತಗೊಂಡು ಹೋಗಬಹುದು ಅದನ್ನ. ಸೊ ಹಾಗಾಗಿ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಅಗೇನೆಸ್ಟ್ ಹೋದಾಗ ಸ್ಟಾಪ್ ಲಾಸ್ ಇರುತ್ತೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಓಕೆ. ಬಟ್ ನಮ್ಮ ಪರವಾಗಿ ಮಾರ್ಕೆಟ್ ವರ್ಕ್ ಆದಾಗ ಪ್ರಾಫಿಟ್ಸ್ ಗಳನ್ನ ಯಾವ ರೀತಿ ಸೆಕ್ಯೂರ್ ಮಾಡೋದಪ್ಪ, ಇದಕ್ಕೆ ಆನ್ಸರ್ ಬಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಡೈನಮಿಕ್ ಆಗಿ ನಾವು ನಮ್ಮ ಪರವಾಗಿ ಯಾವಾಗ ಮಾರ್ಕೆಟ್ ವರ್ಕ್ ಆಗುತ್ತೋ ಆವಾಗ ನಮ್ಮ ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡ್ತಕ್ಕಂತಹ ಒಂದು ಕ್ರಿಯೆ ಅಂತ ಹೇಳ್ಬೋದು, ಮೂವ್ ಮಾಡ್ತಕ್ಕಂತಹ ಸಿಚುವೇಶನ್ ಅನ್ನ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಒಂದೇ ಕಡೆಗೆ ನಾವು ಸ್ಟಾಪ್ ಲಾಸ್ ಅನ್ನ ಫಿಕ್ಸೆಡ್ ಆಗಿ ಇಡಲ್ಲ. ಬಟ್ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಯಾವ ರೀತಿ ಇದನ್ನ ಸೆಟ್ ಮಾಡೋದಪ್ಪ. ಸೊ ಸ್ಟ್ರಾಟಜಿ ನಾವು ಯಾವ್ದನ್ನ ಫಾಲೋ ಮಾಡ್ತಾ ಇರಬಹುದು, ನೀವು ಮೂವಿಂಗ್ ಎವರೇಜ್ ಫಾಲೋ ಮಾಡ್ತಾ ಇರಬಹುದು, ಬೇರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಥಡ್ ನ ಫಾಲೋ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ. ಬಟ್ ಪ್ರಾಫಿಟ್ಸ್ ಗಳನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಡಿಫರೆಂಟ್ ಮೆಥಡ್ಸ್ ಗಳು ಯಾವ್ದಪ್ಪ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ATR ಸ್ಟಾಪ್ ಲಾಸ್. ಒನ್ ಆಫ್ ಮೈ ಫೇವರೇಟ್ ಅಂತ ಹೇಳ್ಬೋದು. ಇದನ್ನ ಆವರೇಜ್ ಟ್ರೂ ರೇಂಜ್ ಅನ್ನೋ ಒಂದು ಇಂಡಿಕೇಟರ್ ಬರುತ್ತೆ. ಸೊ ಇದನ್ನ ನಾನು ಚಾರ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಈ ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ನಾವು ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡಬಹುದು ಅಥವಾ ಸ್ಟಾಪ್ ಲಾಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿನೂ ಕೂಡ ನಾವು ಇದನ್ನ ಉಪಯೋಗಿಸ್ಕೊಳ್ಬಹುದಾಗಿರುತ್ತೆ. ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಗ್ರೋ ಒಂದು ಅಡ್ವಾನ್ಸ್ ಚಾರ್ಟಿಂಗ್ ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಿಫ್ಟಿ ಜಸ್ಟ್ ಎಕ್ಸಾಂಪಲ್ಸ್ ಈಗ ನಿಫ್ಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೈಮ್ ಫ್ರೇಮ್ ನೀವು ಗಮನಿಸ್ತಾ ಇರಬಹುದು, ಅವರ್ಲಿ ಚಾರ್ಟ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕರ್ಸರ್ನ ಫಾಲೋ ಮಾಡಿ. ಸೊ ಇವಾಗ ನಾನು ಇದರಲ್ಲಿ ಇಂಡಿಕೇಟರ್ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡ್ತೀನಿ. ಸೊ ಡೋಂಟ್ ವರಿ, ಇದ್ರ ಬಗ್ಗೆ ನಾನು ಸ್ಪಾಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹಾಗೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನು ಕೂಡ ಮಾಡಿದ್ವಿ ನಾವು ಲಾಸ್ಟ್ ಅಲ್ಲಿ. ಸೊ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ವಿಡಿಯೋ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಸೂಪರ್ ಟ್ರೆಂಡ್ ಅನ್ನ ಇಟ್ಕೊಂಡು ಯಾವ ರೀತಿ ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಒಂದು ವಿಡಿಯೋದಲ್ಲಿ ಮಾತಾಡಿದೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಇವಾಗ ನೋಡ್ತಾ ಇರಬಹುದು ನೀವು, ಓವರ್ ಆಲ್ ಸೂಪರ್ ಟ್ರೆಂಡ್ ಅನ್ನ ಆಡ್ ಮಾಡಿದ ತಕ್ಷಣ ಈ ರೀತಿಯಾದಂತ ಮಾಹಿತಿ ಬರುತ್ತೆ. ಡಿಫಾಲ್ಟ್ ಸೆಟ್ಟಿಂಗ್ ಇದೆ, ನಾನು ಯಾವುದೇ ರೀತಿಯಾದಂತಹ ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಫಾರ್ ಎಕ್ಸಾಂಪಲ್ ನಾನು ಝೂಮ್ ಮಾಡ್ತೀನಿ ಇವಾಗ. ಬೈ ಎನಿ ಚಾನ್ಸ್ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ರೈಟ್, ಸೊ ಈ ಕ್ಯಾಂಡಲ್ ಅಲ್ಲಿ ನೀವು ಎಂಟ್ರಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಎಂಟ್ರಿ ತಗೊಂಡ್ ಆದ್ಮೇಲೆ ಇನಿಷಿಯಲಿ ನಮಗೆ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಂಟ್ರಿ ನಮ್ದು 17,077 ಅಂತ ಅನ್ಕೊಳ್ಳೋಣ. ಸೊ ಸ್ಟಾಪ್ ಲಾಸ್ ಒಂದು 16,797ಕ್ಕೆ ನಮ್ಮ ಸ್ಟಾಪ್ ಲಾಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಇನಿಷಿಯಲ್ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ ನಾವು. ಯಾವಾಗ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ ಅಂದ್ರೆ ಡೈನಮಿಕ್ ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡಿರ್ತೀವೋ ನಮ್ಮಲ್ಲಿ, ಆ ರೀತಿಯಂತ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಇಡ್ತಕ್ಕಂತಹ ಸ್ಟಾಪ್ ಲಾಸ್ ಅನ್ನ ಇನಿಷಿಯಲ್ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಓಕೆ ಅಲ್ವಾ? ಸೊ ಇವಾಗ ನೀವು ಗಮನಿಸ್ತಾ ಇರಬಹುದು, ಮಾರ್ಕೆಟ್ ಅದಾದ್ಮೇಲೆ ನಮ್ಮ ಪರವಾಗಿ ನೆಕ್ಸ್ಟ್ ಕ್ಯಾಂಡಲ್ ಮೂವ್ ಆಯ್ತು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವಾಗ ಕ್ಯಾಂಡಲ್ ನಮ್ಮ ಕಡೆಗೆ ಮೂವ್ ಆಯ್ತು ಇಲ್ಲಿ, ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಶಾರ್ಟ್ ಜಂಪ್ ಕಂಡು ಬಂದಿರೋದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ನಾವು ನೋಡಿದಾಗ ಇನಿಷಿಯಲ್ ಸ್ಟಾಪ್ ಲಾಸ್ ಎಷ್ಟಕ್ಕಿತ್ತು, 16,789ಕ್ಕಿತ್ತು. ಬಟ್ ಈ ಕ್ಯಾಂಡಲ್ ಆದ್ಮೇಲೆ ನಮಗೆ ವಾಪಸ್ ಅದು 16,836ಕ್ಕೆ ಮೂವ್ ಆಗುತ್ತೆ. ಅಂದ್ರೆ ಇನಿಷಿಯಲ್ ಇದ್ದಂತಹ ಸ್ಟಾಪ್ ಲಾಸ್ ಏನಿತ್ತು ಅದನ್ನ ನಾವು ಈ ಪ್ರೈಸ್ಗೆ ಮೂವ್ ಮಾಡ್ತೀವಿ. ಸೊ ಈ ಒಂದು ಇಂಡಿಕೇಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತಪ್ಪ ಅಂತ ಅಂದ್ರೆ ವೆರಿ ಸಿಂಪಲ್, ಆವರೇಜ್ ಟ್ರೂ ರೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆವರೇಜ್ ಆಗಿ ಲಾಸ್ಟ್ ಒಂದು 10 ದಿನದಲ್ಲಿ 15 ದಿನದಲ್ಲಿ ಅಥವಾ 20 ದಿನದಲ್ಲಿ ನೀವು ಬೇಸಿಕಲಿ ಯಾವ ರೀತಿ ಒಂದು ಸ್ಟಾಟಿಸ್ಟಿಕ್ಸ್ ನ ತಗೊಂಡಿರ್ತೀವಿ. ಈ ಕೇಸಲ್ಲಿ 7 ಅಂತ ನಾವು ತಗೊಂಡಿದ್ದೀವಿ. ಆವರೇಜ್ ಆಗಿ ಆ ಪರ್ಟಿಕ್ಯುಲರ್ ಡೇಸ್ ಅಲ್ಲಿ ಎಷ್ಟು ಮೂವ್ಮೆಂಟ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾವಾಗೆಲ್ಲ ಪ್ರೈಸ್ ನಮ್ಮ ಕಡೆ ಮೂವ್ ಆಗೋಕೆ ಹೋಗುತ್ತೋ ಆ ATR ನ ಬೇಸಿಸ್ ಅಲ್ಲಿ, ಆ ATR ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೋ ಅದ್ರ ಬೇಸಿಸ್ ಅಲ್ಲೇನೆ ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿಕೊಂಡು, ಇನ್ ಕೇಸ್ ಪ್ರೆಸೆಂಟ್ ಮಾರ್ಕೆಟ್ ಮೇಲ್ಗಡೆ ಮೂವ್ ಆಗ್ತಾ ಇದೆ, ಈ ಕೇಸ್
ಕೇಸಲ್ಲಿ ಮೇಲ್ಗಡೆ ಮೂವ್ ಆಗಿತ್ತಲ್ವಾ, ಸೊ ಅದಾದ್ಮೇಲೆ ಮೂವ್ ಆಗ್ತಾ ಇದ್ದಾಗ ಆ ಕ್ಲೋಸಿಂಗ್ಗೆ ಹಾಗೆ ATR ಡಿಫರೆನ್ಸ್ ಏನಿದೆಯೋ ಆ ATR ಡಿಫರೆನ್ಸ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಈ ಇಂಡಿಕೇಟರ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಬೈ ಡಿಫಾಲ್ಟ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಎಂಟ್ರಿ ಸಿಕ್ತು ನಮಗೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ, ಅದಾದ್ಮೇಲೆ ನಮ್ಮ ಪರವಾಗಿ ಮೂವ್ ಆಯಿತು. ಅಗೇನ್ ನೋಡಿ ಇಲ್ಲಿ ಶಾರ್ಟ್ ಮೂವ್ ನಮಗೆ ಕಂಡು ಬಂತು ಸ್ಟಾಪ್ ಲಾಸ್ ಅಲ್ಲಿ. ಸೊ ಇನಿಷಿಯಲ್ ಸ್ಟಾಪ್ ಲಾಸ್ ಇದೆ ಅಂತ ಫಸ್ಟ್ ಲೆವೆಲ್ ಸ್ಟಾಪ್ ಲಾಸ್ ನ ಚೇಂಜ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಈ ಕ್ಯಾಂಡಲ್, ಸೊ ನೀವು ಗಮನಿಸ್ತಾ ಇರಬಹುದು ಈ ಕ್ಯಾಂಡಲ್ ಬಂದಾದ ತಕ್ಷಣ ನಮ್ಮ ಪರವಾಗಿ ಮತ್ತೆ ಮಾರ್ಕೆಟ್ ಮೂವ್ ಆಗಿ ಶುರು ಆಯಿತು, ಅಪ್ಪಲ್ ಮೂವ್ ಆಗಿ ಶುರು ಆಯಿತು. ಅದಾದ್ಮೇಲೆ ನೋಡ್ತಾ ಇರಬಹುದು ನೀವು ಇಲ್ಲಿಂದ ಇಲ್ಲಿಗೆ, ಆಮೇಲೆ ಸ್ಲೋ ಆಗಿ ಕ್ಯಾಂಡಲ್ ಬೈ ಕ್ಯಾಂಡಲ್ ಯಾವ ರೀತಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಅದೇ ರೀತಿನೇ ಈ ಸ್ಟಾಪ್ ಲಾಸ್ ಕೂಡ ಮೂವ್ ಆಗ್ತಾ ಇದೆ ಈ ಪರ್ಟಿಕ್ಯುಲರ್ ಲೈನ್. ಸೊ ಈ ಲೈನ್ ನ ಯೂಸ್ ಮಾಡ್ಕೊಂಡೆ ನಾವು ಸ್ಟಾಪ್ ಲಾಸ್ ಅನ್ನಾಗಿ ಯೂಸ್ ಮಾಡಬಹುದು. ಇದನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನಾಗಿನೂ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ ಅನ್ನ ಆಸ್ ಅ ಸ್ಟ್ರಾಟಜಿನೂ ಕೂಡ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಈ ಕೇಸಲ್ಲಿ ನೋಡಿ ಇಲ್ಲಿ ಬೈ ಸಿಗ್ನಲ್ ಕೊಡ್ತು ನಮಗೆ, ಅದಾದ್ಮೇಲೆ ನಮ್ಮ ಪರವಾಗಿನ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಅದಾದ್ಮೇಲೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಆಸ್ ಈ ಪರ್ಟಿಕ್ಯುಲರ್ ಏನ್ ಇಂಡಿಕೇಟರ್ ತೋರಿಸ್ತಾ ಇದೆ ಅದ್ರ ಪ್ರಕಾರ ನಾವು ಸ್ಟಾಪ್ ಲಾಸ್ ಅನ್ನು ಕೂಡ ಮೂವ್ ಮಾಡ್ಕೊಂಡು ಹೋಗಬಹುದಾಗಿರುತ್ತೆ. ಸೊ ಇನಿಷಿಯಲ್ ಸ್ಟಾಪ್ ಲಾಸ್ ನಮಗೆ ಸಿಕ್ತು, ಅದಾದ್ಮೇಲೆ ನಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಕೂಡ ಸಿಗುತ್ತೆ. ವೆಲ್, ಇದು ಮೊದಲನೆಯ ದಾರಿಯಾಗಿತ್ತು ಟ್ರೈಲಿಂಗ್ ಸ್ಟಾಪ್ ಲಾಸ್ ಗಳನ್ನ ಇಟ್ಕೊಂಡು ನಮ್ಮ ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ. ಎರಡನೇ ಮೆಥಡ್ ಅಂತ ಹೇಳೋದಾದ್ರೆ ಡೈರೆಕ್ಟ್ ಪರ್ಸೆಂಟೇಜ್ ಬೇಸಿಸ್. ಸೊ ಇದು ಒನ್ ಆಫ್ ದ ಮೆಥಡ್ ಆಗಿರುತ್ತೆ, ನಾನು ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ನೀವು ಇಲ್ಲಿ ಎಂಟ್ರಿ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ 17,071. ಸೊ ಎಕ್ಸಾಂಪಲ್ ಸೇಕಿಗೆ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೆ ನಿಮಗೆ ನಾನು ಇದನ್ನ 100 ರೂಪೀಸ್ ಅಂತ ಅನ್ಕೊಳ್ತಾ ಇದ್ದೀನಿ. 1% ನಷ್ಟು ಸ್ಟಾಪ್ ಲಾಸ್ ಅನ್ನ ಇನಿಷಿಯಲ್ ಲೆವೆಲ್ ಅಲ್ಲಿ ನೀವು ಇಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ 1% 100 ರೂಪೀಸ್ಗೆ ಎಷ್ಟಾಯ್ತಪ್ಪ, 1 ರೂಪಾಯಿ ಆಯ್ತು. ಅಂದ್ರೆ ನಿಮ್ಮ ಇನಿಷಿಯಲ್ ಸ್ಟಾಪ್ ಲಾಸ್ 100 ರೂಪೀಸ್ ಮೈನಸ್ 1 ರೂಪೀಸ್. ಸೊ 99 ರೂಪೀಸ್ ಬೈ ಟ್ರೇಡ್ ಅಂತ ಅಂದ್ರೆ 99 ರೂಪೀಸ್ಗೆ ನೀವು ಸ್ಟಾಪ್ ಲಾಸ್ ಇಡ್ತೀರಾ ಮೊದಲನೇ ಸ್ಟೆಪ್ ಅಲ್ಲಿ. ಎರಡನೇ ಸ್ಟೆಪ್ ಅಲ್ಲಿ ಸಪೋಸ್ ಮಾರ್ಕೆಟ್ ನಿಮ್ ಪೂರ್ವ ಮೂವ್ ಆಗ್ತಾ ಇದೆಯಪ್ಪ, ಈಗ 105 ರೂಪೀಸ್ಗೆ ಮೂವ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಯಾವಾಗ ಮಾರ್ಕೆಟ್ 105ಕ್ಕೆ ತಲುಪುತ್ತೋ ಅಥವಾ ನನ್ನ ಪರವಾಗಿ ಮಾರ್ಕೆಟ್ ಮೂವ್ ಆಯ್ತು, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಇನಿಷಿಯಲ್ ಸ್ಟಾಪ್ ಲಾಸ್ ನ 99 ರೂಪೀಸ್ಗೆ ಇಟ್ಕೊಂಡು 105 ನನಗೆ ಆಲ್ರೆಡಿ 5 ಪಾಯಿಂಟ್ಗಳು ಪ್ರಾಫಿಟ್ ಬಂದಿದೆ. ಸೊ ಹಾಗಾಗಿ 105 ಮೈನಸ್ 1% ಅಂತಂದ್ರೆ ಎಷ್ಟಾಯ್ತು, 1.05 ಬರುತ್ತೆ. ಸೊ ರಫ್ಲಿ 1 ಅಂತ ಅನ್ಕೊಳ್ಳೋಣ. 105 ಮೈನಸ್ 1 104 ಅಂದ್ರೆ 104ಗೆ ನನ್ನ ಸ್ಟಾಪ್ ಲಾಸ್ ಅನ್ನ ನಾನು ಇವಾಗ ಮೂವ್ ಮಾಡ್ತೀನಿ. ಸೊ ಇದ್ರ ಮೂಲಕ ಆಟೋಮ್ಯಾಟಿಕಲಿ ಈ ಒಂದು ಮಾರ್ಕೆಟ್ ಈ ಸಿಚುವೇಶನ್ ಇಂದ ನಮ್ಮ ಕಡೆಗೆ ರಿವರ್ಸ್ ಆದ್ರೂ ಕೂಡ ನಾವು 4 ಪಾಯಿಂಟ್ಸ್ ಗಳಷ್ಟು ಪ್ರಾಫಿಟ್ ಅನ್ನ ತಗೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ, ಖಾಲಿ ಕೈಯಿಂದ ಹೊರಗಡೆ ಬರಲ್ಲ. ಇದು ಎರಡನೆಯ ಮೆಥಡ್ ಆಗಿತ್ತು. ಸೊ ಬೇಸಿಕಲಿ ಸ್ಟಾಪ್ ಲಾಸ್ ಪರ್ಸೆಂಟೇಜ್ ಬೇಸಿಸ್ ಅಲ್ಲೂ ಕೂಡ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನ ಮಾಡಬಹುದಾಗಿರುತ್ತೆ. ತುಂಬಾ ಫೇಮಸ್ ಮೆಥಡ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ ಇಸ್ ಸೋ ಸಿಂಪಲ್ ಅಲ್ವಾ. ಸೊ ಹಾಗಾಗಿ ಸುಮಾರು ಜನಗಳು ಈ ರೀತಿಯಂತ ಮೆಥಡ್ ಅನ್ನು ಕೂಡ ಫಾಲೋ ಮಾಡ್ತಾರೆ. ಇನ್ನು ಮೂರನೆಯ ದಾರಿ ಅಂತ ಹೇಳೋದಾದ್ರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಅಲ್ಲೂ ಕೂಡ ಸ್ಟಾಪ್ ಲಾಸ್ ಅನ್ನ ಡೈನಮಿಕ್ ಆಗಿ ನಾವು ಟ್ರಯಲ್ ಮಾಡಬಹುದಾಗಿರುತ್ತೆ. ನನಗೆ ಕಂಪ್ಲೀಟ್ ಅಟೆನ್ಷನ್ ಬೇಕು ನಿಮ್ದು ಇವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಐಡಿಯಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡ್ಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಇನಿಷಿಯಲ್ ಸ್ಟಾಪ್ ಲಾಸ್ ಹಾಗೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ಏನನ್ನ ರಿವಾರ್ಡ್ ಅನ್ನ ತಗೊಳ್ಬೇಕು ಅಂತ ನೋಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಮುಂಚೆನೆ. ಫಾರ್ ಎಕ್ಸಾಂಪಲ್ ನೀವು 1:2 ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಅಂದ್ರೆ 10 ರೂಪಾಯಿ ರಿಸ್ಕ್ ಇದೆ, 20 ರೂಪಾಯಿ ನೀವು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಟ್ರೇಡ್ ಇಂದ ಅಂತ ಅಂದ್ರೆ ಇನಿಷಿಯಲ್ ನೀವು 10 ಪಾಯಿಂಟ್ ಅನ್ನ ಇಟ್ಕೊಂಡು ಸ್ಟಾಪ್ ಲಾಸ್ ಇಟ್ಟಿರ್ತೀರಾ, ಕರೆಕ್ಟ್ ಅಲ್ವಾ. ಒಂದು ಸತಿಯ 10 ಪಾಯಿಂಟ್ಸ್ ನಷ್ಟೇ ಮಾರ್ಕೆಟ್ ನಿಮ್ ಕಡೆ ಮೂವ್ ಆಯ್ತು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೀವು 100 ರೂಪಾಯಿಗೆ ಎಂಟ್ರಿ ಆಗಿದ್ರಿ ಅಂತ ಅನ್ಕೊಳ್ಳೋಣ. 110 ರೂಪಾಯಿಗೆ ಮಾರ್ಕೆಟ್ ಮೂವ್ ಆಯ್ತು ಅಂತಂದ್ರೆ ನೀವು ನಿಮ್ಮ ಸ್ಟಾಪ್ ಲಾಸ್ ಅನ್ನ 100 ರೂಪಾಯಿಗೆ ಮೂವ್ ಆಗಬಹುದು. ಸೊ ಬೇಸಿಕಲಿ ರಿಸ್ಕ್ ಏನಿತ್ತು ಆ ರಿಸ್ಕ್ ಪ್ರಕಾರನೇ ನೀವು ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡ್ಕೊಂಡು ಹೋಗಬಹುದು ಆಸ್ ಎನ್ ವೆನ್ ಮಾರ್ಕೆಟ್ ನಮ್ಮ ಪರವಾಗಿ ವರ್ಕ್ ಆದಾಗೆ. ಸೊ ನೆಕ್ಸ್ಟ್ ಸಪೋಸ್ ಲೆಟ್ಸ್ ಸೇ 120 ರೂಪೀಸ್ಗೆ ಮಾರ್ಕೆಟ್ ಮೂವ್ ಆಯ್ತು ಅಂದ್ರೆ ನಮ್ಮ ಪರವಾಗಿನೇ ಮಾರ್ಕೆಟ್ 20 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ 120 ಮೈನಸ್ 10 ರೂಪೀಸ್. ಸೊ ಯಾವಾಗ ಮಾರ್ಕೆಟ್ 120 ರೂಪೀಸ್ ತಲುಪುತ್ತೋ ಆವಾಗ ಅದರಲ್ಲಿ 10 ಪಾಯಿಂಟ್ ಅನ್ನ ಮೈನಸ್ ಮಾಡ್ಕೊಂಡು ನಾವು 110 ರೂಪೀಸ್ಗೂ ನಮ್ಮ ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರೋಸೆಸ್ ಅನ್ನ ಎಲ್ಲಿವರೆಗೂ ನಮ್ಮ ಮಾರ್ಕೆಟ್ಗೆ ನಮ್ಮ ಪರವಾಗಿ 200ಗೆ ಹೋಗ್ಬಿಡ್ತು ಅಂತ ಅನ್ಕೊಳ್ಳೋಣ ಸ್ಟಾಪ್ ಲಾಸ್ 200 ಮೈನಸ್ 10. ಸೊ ಇನಿಷಿಯಲ್ ನಾವೇನ್ ರಿಸ್ಕ್ ಇರ್ತೋ ಅದೇ. ಸೊ ಓವರ್ ಆಲ್ 190 ರೂಪೀಸ್ಗೆ ನಮ್ಮ ಸ್ಟಾಪ್ ಲಾಸ್ ಅನ್ನ ನಾವು ಮೂವ್ ಮಾಡ್ತೀವಿ ಮಾರ್ಕೆಟ್ 200ಗೆ ರೀಚ್ ಆದಾಗ. ಸೊ ಇದು ಮೂರನೆಯ ದಾರಿಯಾಗಿತ್ತು ರಿಸ್ಕ್ ಟು ರಿವಾರ್ಡ್. ಅಂದ್ರೆ ಬೇಸಿಕಲಿ ನಮ್ಮ ಇನಿಷಿಯಲ್ ರಿಸ್ಕ್ ಏನಿತ್ತು ಆ ರಿಸ್ಕ್ ಅನ್ನ ಇಟ್ಕೊಂಡೇ ನಾವು ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡ್ತಕ್ಕಂತಹ ಮೆಥಡ್. ಸೊ ದಟ್ ಬಂದಿರತಕ್ಕಂತಹ ಒಂದು ಲಾಭ ಏನಿದೆಯೋ ಆ ಲಾಭಾಂಶವನ್ನ ನಮ್ಮ ಕಡೆಗೆ ಉಳಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಅಂತ ಹೇಳ್ಬೋದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನ. ಸೊ ಇಲ್ಲಿವರೆಗೂ 3 ವಿಧವಾದಂತಹ ಮೆಥಡ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ, ಯಾವ ರೀತಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಗಳನ್ನ ಮೂವ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳೋದು ಅಂತ. ನಂಬರ್ 1 ATR ಬೇಸಿಸ್ ಅಲ್ಲಿ. ಸೊ ಬೇಸಿಕಲಿ ಸೂಪರ್ ಟ್ರೆಂಡ್ ಅನ್ನೋ ಒಂದು ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ನ ಪರ್ಸೆಂಟೇಜ್ ಬೇಸಿಸ್ ಅಲ್ಲೂ ಕೂಡ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಮೂವ್ ಮಾಡಬಹುದಾಗಿರುತ್ತೆ. ಮೂರನೇ ಎಕ್ಸಾಂಪಲ್ ಅಲ್ಲಿ ರಿಸ್ಕ್ ಅಂದ್ರೆ ಬೇಸಿಕಲಿ ಇನಿಷಿಯಲ್ ರಿಸ್ಕ್ ಏನ್ ತಗೊಂಡಿರ್ತೀವಿ ನಾವು ಆ ರಿಸ್ಕ್ ಮೀಟ್ ಆದಾಗೆ ನಮ್ಮ ಸ್ಟಾಪ್ ಲಾಸ್ ಅನ್ನು ಕೂಡ ಅದೇ ರೀತಿಯಾಗಿ ಮೂವ್ ಮಾಡ್ಕೊಂಡು ಹೋಗ್ತಕ್ಕಂತಹ 3 ಮೆಥಡ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿದ್ವಿ ಸೋಫಾರ್. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಹೆಸಿಟೇಟ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆಗಳು ಬಹಳ ಕ್ರಿಟಿಕಲ್ ಆಗಿರುತ್ತೆ ನಮಗೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಹೊಸಬರಾಗಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ಇದೇ ರೀತಿಯ
ರೀತಿಯಾದಂತಹ ಟ್ರೇಡಿಂಗ್, ಇನ್ವೆಸ್ಟಿಂಗ್ ಹಾಗೆ ಫಿನಾನ್ಸ್ ಅಪ್ಡೇಟ್ಸ್ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.